ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ತಿಮ್ರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣ. ತಿಮ್ರೋಡಿಗೆ ವಿಚಾರಣೆಗೆ ಹಾಜರಾಗಲು ಇಂದು ಡೆಡ್ಲೈನ್ ಕೊಡಲಾಗಿದೆ. ಇವತ್ತು ಸಂಜೆ ಒಳಗಡೆ ಏನಾದರೂ ವಿಚಾರಣೆಗೆ ಹಾಜರಾಗದಿದ್ರೆ ಬಂಧನ ಫಿಕ್ಸ್ ಆಗೋ ಸಾಧ್ಯತೆಗಳಿದ್ದಾವೆ. ನಾಳೆ ತೀರ್ಮಾನವಾಗುತ್ತೆ ತಿಮ್ರೋಡಿ ಜಾಮೀನು ಭವಿಷ್ಯ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿನ ಹಾಕಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಇದ್ದಾರೆ. ಅಲ್ಲ, ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ. ಕಾನೂನಿಗೆ ಭಯಾನ? ಕಾನೂನಿಗೆ ಗೌರವ ಕೊಡಿದ್ರೆ ಬರಬೇಕಾಗಿತ್ತಪ್ಪ. 1, 2, 3 ಅಂತಿಮ ನೋಟಿಸ್ ಜಾರಿ ಮಾಡಿದ್ದಾಯ್ತು. ಈಗ ಅವ್ರ ಮನೆ ಸರ್ಚಿಂಗ್ ಮಾಡೋ ಸಂದರ್ಭದಲ್ಲಿ 2 ತಲವಾರುಗಳು ಸಿಕ್ಕಿತ್ತು, 1 ಬಂದೂಕು ಸಿಕ್ಕಿತ್ತು. ಆ ಬಂದೂಕಿಗೆ ಲೈಸೆನ್ಸ್ ಇದೆಯಾ ಇಲ್ವಾ ಅದನ್ನು ಕ್ಲಾರಿಟಿ ಕೊಡಬೇಕು ಅವರು. ಈಗ ಇವತ್ತಿನ ಡೆಡ್ಲೈನ್ಗೆ ಏನಾದರೂ ಅವ್ರು ಉತ್ತರ ಕೊಡದೇ ಇದ್ದರೆ ಅಥವಾ ಬರದೇ ಇದ್ದರೆ ವಿಚಾರಣೆಗೆ ಖಂಡಿತ ಎಲ್ಲೇ ಇದ್ದರೂ ಕೂಡ ಅವ್ರನ್ನ ಬಂಧನ ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಕಾನೂನಲ್ಲಿ ಇರುವಂಥ ಅವಕಾಶಗಳೆಲ್ಲವೂ ಕೂಡ ಮುಗಿದಂಗೆ ಆಯ್ತು. ಈಗ ಅವ್ರಿಗೆ ಏನೇ ಇದ್ರೂ ಕೂಡ ವಿಚಾರಣೆಗೆ ಹಾಜರಾಗಬೇಕಾಗಿ ಎಲ್ಲಿ ನನ್ನ ಅರೆಸ್ಟ್ ಮಾಡ್ತಾರೋ ಅನ್ನುವಂಥ ಭಯ ಕೂಡ ತಿಮ್ರೋಡಿಗೆ ಕಾಡ್ತಾ ಇರ್ಬೋದು. ಕಾನೂನಿಗೆ ಗೌರವ ಕೊಡಬೇಕಾಗೈತಿ ಇವರು. ಅದು ಓಕೆ, ಅವ್ರ ಹೋರಾಟ ಓಕೆ, ಅವರ ಆರೋಪಗಳು ಓಕೆ, ಒಬ್ಬ ಜವಾಬ್ದಾರಿಯುತವಾದಂಥ ವ್ಯಕ್ತಿ ಸ್ಥಾನದಲ್ಲಿ ವ್ಯಕ್ತಿಯಾಗಿದ್ದಾರೆ. ವಿಚಾರಣೆ ಹಾಜರಾಗಿದ್ರೆ ಏನಿತ್ತು. ಇನ್ನು ನೇತ್ರಾವತಿ ನದಿ ತೀರದಲ್ಲಿ 100 ಶವ ಹೂತಿಟ್ಟ ಆರೋಪ ಕೇಸ್. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ SIT ಅಧಿಕಾರಿಗಳು. ವಿಚಾರಣೆಗೆ ಹಾಜರಾಗಿದ್ದಾರೆ 4 ಧರ್ಮಸ್ಥಳ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳಿಗೆ ಬುಲಾವ್ ಕೊಟ್ಟಿದೆ SIT. ಕೇಶವ್ ಬೆಳಾಲು, ಗೀತಾ, ಚಂದನ್ ಕಾಮತ್, ಪ್ರಭಾಕರ್ SIT ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು. ಅಧ್ಯಕ್ಷರಾಗಿದ್ದ ವೇಳೆ UDR ಕೇಸ್ನಲ್ಲಿ ಶವ ಹೂತ ಬಗ್ಗೆ ವಿಚಾರಣೆಯನ್ನು ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ. ಆದಿತ್ಯ, ತಿಮ್ರೋಡಿ ಬಂಧನ ಫಿಕ್ಸ್ ಅಂತ ಖಚಿತ ಬಹುಶಃ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಕಾನೂನಿಗೆ ಗೌರವ ಕೊಡಬೇಕಾಗಿತ್ತು. ಎಲ್ಲೇ ಒಂದು ಕಡೆ ಅರೆಸ್ಟ್ ಮಾಡ್ತಾರೆ ಅಂತ ಭಯ ಕಾಡ್ತಾ ಇರ್ಬೋದೇನೋ ಅವ್ರಿಗೆ, ಅಥವಾ ಜಾಮೀನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇರಬಹುದು. ಅದನ್ನು ಹೊರತುಪಡಿಸಿದರೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳಿಗೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಾಗಿದೆ, SITಯ ಒಂದು ತನಿಖೆ ಕೊನೆಯ ಭಾಗಕ್ಕೆ ಬಂದಂಗೆ ಕಾಣಿಸ್ತಿದೆಯಾ ಅನ್ನೋದು. ಪ್ರಭು, ಹೌದು. ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ BL ಸಂತೋಷ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ನೀಡಿದ್ರು ಅನ್ನೋ ಕಾರಣಕ್ಕೆ ಪ್ರಕರಣ ದಾಖಲಾಗುತ್ತೋ, ಪೊಲೀಸರು ಅರೆಸ್ಟ್ ಮಾಡ್ತಾರೋ, ಆ ಬಳಿಕ ತಿಮ್ರೋಡಿ ಅವರು ಈ ಕಾನೂನು ಭೀತಿ ಅಂದರೆ ಬಂಧನ ಭೀತಿ ಬಹಳ ದೊಡ್ಡದಾಗಿ ಅವರಿಗೆ ಕಾಡ್ತಾ ಇದೆ ಅನ್ನೋದು ಮೇಲ್ನೋಟ ಕಂಡು ಬರ್ತಾ ಇದೆ. ಅಂದರೆ ಪ್ರಮುಖವಾಗಿ SIT ಅಧಿಕಾರಿಗಳು ಚಿನ್ನಯ್ಯನನ್ನ ಮಹಾಜರಿ ಕರ್ಕೊಂಡೋದ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ಮನೆಯಲ್ಲೂ ಇರಲಿಲ್ಲ, ಮತ್ತೊಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರು ಮುಖ್ಯವಾಗಿ ಭಾಗವಹಿಸಬೇಕಾಗಿತ್ತು, ಅಲ್ಲೂ ಕೂಡ ಇರದೆ ಅವರು ಒಂದು ಅರ್ಥದಲ್ಲಿ ಅಜ್ಞಾತ ಸ್ಥಳದಲ್ಲಿದ್ದರು. ಇದಾದ ಬಳಿಕ ಆದಂತಹ ಬೆಳವಣಿಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಮನೆಯಲ್ಲಿ ಇಟ್ಟಿದ್ದಾರೆ ಅನ್ನುವಂತಹ ಒಂದು ಆರೋಪ. ಸೊ ಅವರು ಏರ್ಗನ್ ಅವರ ಮನೆಯಲ್ಲಿತ್ತು, ಅದು ಅನೇಕ ವರ್ಷ ಹಳೆಯದ್ದು ಅನ್ನುವಂಥದ್ದು ಅವರ ವರ್ಷನ್ ಆಗಿತ್ತು. ಆದರೆ ಅದನ್ನ ಯಾಕೆ ಅಧಿಕಾರಿಗಳ ಮುಂದೆ ಅವರು ಸ್ಪಷ್ಟಪಡಿಸ್ತಾ ಇಲ್ಲ? ಒಂದಲ್ಲ ಎರಡಲ್ಲ 3 ಬಾರಿ ನೋಟಿಸ್ ಅನ್ನು ನೀಡಲಾಗಿದೆ. ಇನ್ನೇನಿದ್ರು ಕೂಡ ಅವರಿಗೆ ವಾರೆಂಟ್ ನೀಡಿ ಬಂಧಿಸುವಂತ ಅಧಿಕಾರ ಪೊಲೀಸರಿಗೆ ಇದೆ. ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಯಾವಾಗ ಈ ಪ್ರಕರಣ ದಾಖಲಾಯಿತು ಅವತ್ತಿನಲ್ಲೇ ಅವರು ಎಬ್ಸ್ಕೊಂಡ್ ಆಗಿದ್ದಾರೆ. ಮತ್ತು ಅವರ ಕರೆ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಅವರ ಮೊಬೈಲ್ ಫೋನ್ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಬಹುಶಃ ಅವರು ಚಿಕ್ಕಮಗಳೂರು, ಬೆಂಗಳೂರು ಭಾಗದಲ್ಲಿ ಅವರು ಎಬ್ಸ್ಕೊಂಡ್ ಆಗಿದ್ದಾರೆ, ಅಜ್ಞಾತ ಸ್ಥಳದಲ್ಲಿದ್ದಾರೆ ಅನ್ನೋ ರೀತಿಯ ಮಾಹಿತಿ ಇದೆ. ಇದೇ ಸಂದರ್ಭದಲ್ಲಿ ಅವರ ಗಡಿಪಾರು ಆದೇಶ ಕೂಡ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪೊಲೀಸರು ಅವರನ್ನ ಸಂಪರ್ಕ ಮಾಡೋದಕ್ಕೆ ಯತ್ನ ಪಟ್ಟರು ಕೂಡ ಅದ್ಯಾವುದು ಕೂಡ ಸಫಲವಾಗಲಿಲ್ಲ. ಈ ನಡುವೆ ಅವರ ಪರವಾಗಿರುವಂತಹ ವಕೀಲರು ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ವಿಚಾರಣೆ ನಡೆದು ಸೊ ಈ ಸರ್ಕಾರಿ ಅಭಿಯೋಜಕರು ಏನಿದ್ದಾರೆ ಅವರು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಇನ್ನಷ್ಟು ಕಾಲಾವಕಾಶ ಬೇಕು ಅಂತ ಕೇಳಿದ ಕಾರಣಕ್ಕೋಸ್ಕರ ಆ ವಿಚಾರಣೆ ನಾಳೆಗೆ ಮುಂದೂಡಲಾಗಿದೆ. ಈ ನಡುವೆ 3 ಬಾರಿ ನೋಟಿಸ್ ನೀಡಿದ್ರು ಕೂಡ ಅವರು ಹಾಜರಾಗಿಲ್ಲ. ಅಂತಿಮ ನೋಟಿಸ್ ಅನ್ನ ಶನಿವಾರ ಅವರ ಮನೆಗೆ ಅಂಟಿಸಿ ಇವತ್ತಿನ ಒಳಗೆ ಹಾಜರಾಗಬೇಕು, ಇವತ್ತು ಸಂಜೆ ಒಳಗೆ ಹಾಜರಾಗಬೇಕು ಅಂತ ಬೆಳ್ತಂಗಡಿ ಪೊಲೀಸರು ಒಂದು ಸಮಯದ ಅವಧಿಯನ್ನು ನೀಡಿದ್ರು. ಅದನ್ನ ಕೂಡ ಈಗ ಮೀರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಈವರೆಗೂ ಕೂಡ ಹಾಜರಾಗಿಲ್ಲ. ಇನ್ನು ಹಾಜರಾಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮುಂದಕ್ಕೆ ವಾರೆಂಟ್ ಇಶ್ಯೂ ಮಾಡಿ ಪೊಲೀಸರು ಅವರನ್ನ ಬಂಧಿಸುವ ಸಾಧ್ಯತೆ ಇದೆ. ಇದರೊಂದಿಗೆ ಈ ಒಂದು ಬೆಳವಣಿಗೆ ಅವರ ಜಾಮೀನು ಅರ್ಜಿಗೂ ಕೂಡ ಒಂದು ಅರ್ಥದಲ್ಲಿ ಹೊಡೆತವನ್ನ ನೀಡುವ ಸಾಧ್ಯತೆಗಳು ಕೂಡ ಇದೆ. ಈ ಬಳಿಕ ಈಗ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ SIT ತುರ್ತು ಬುಲಾವನ್ನ ನೀಡಿದೆ, ಅಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದೆ. ಪ್ರಮುಖವಾಗಿ ಅವರ ಅವಧಿಯಲ್ಲಿ ದಾಖಲಾದಂತಹ UDR ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ SIT ಇವತ್ತು ವಿಚಾರಣೆಯನ್ನ ಮಾಡ್ತಾ ಇದೆ. ಚಂದನ್ ಕಾಮತ್, ಕೇಶವ್ ಬೆಳಾಲ್ ಸೇರಿದಂತೆ ಗೀತಾ ಹಾಗೂ ಪ್ರಭಾಕರ್ ಅನ್ನುವಂಥವರಿಗೆ ಇವತ್ತು SIT ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಿರೋದು. ಇದು ಮೊದಲ ಬಾರಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಅಧಿಕಾರಿ ವರ್ಗ, ಗ್ರಾಮ ಪಂಚಾಯತಿನ ಅಧಿಕಾರಿ ವರ್ಗ, PDOಗಳು, ಮಾಜಿ PDO, ಮುಖ್ಯ ಕಾರ್ಯದರ್ಶಿಗಳು ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ರು ಅವ್ರನ್ನ ಅನೇಕ ಬಾರಿ ವಿಚಾರಣೆ ಕರೆದದ್ದಿದೆ. ಇದರ ಜೊತೆಗೆ ಕೇವಲ 1995ರಿಂದ ಹಿಡಿದು 2014ರವರೆಗೆ ಮಾತ್ರವಲ್ಲದೆ 1987ರಿಂದ ಹಿಡಿದು ಪ್ರಸ್ತುತದವರೆಗೂ ಅಲ್ಲಿ ದಾಖಲಾಗಿರುವಂತಹ UDR, ಅದಕ್ಕೆ ಸಂಬಂಧಪಟ್ಟಂತಹ ಪೋಸ್ಟ್ ಮಾರ್ಟಮ್, ನಿಗೂಢ ಕೊಲೆ, ಸಾವು ಪ್ರಕರಣಗಳಿಗೆ ಸಂಬಂಧಪಟ್ಟ
ಹಾಗೆ ಎಲ್ಲ ದಾಖಲೆಗಳನ್ನ ಕೂಡ ವಿವಿಧ ಹಂತಗಳಲ್ಲಿ SIT ಪರಿಶೀಲನೆ ಮಾಡ್ತಾ ಇರೋದು. ಈ ನಡುವೆ ಹೋರಾಟಗಾರರು ಕೂಡ ಬಂದು ಈ ಶವದಫನ ಅದರ ವಿಲೇವಾರಿಯಲ್ಲಿ ಒಂದಿಷ್ಟು ಅಕ್ರಮಗಳನ್ನು ಆಗಿದೆ ಅನ್ನುವಂಥ ರೀತಿ ಆರೋಪಗಳನ್ನ ಮಾಡಿರೋದು. ಅದರ ಬೆನ್ನಲ್ಲೇ ಈಗ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಿಗೆ SIT ವಿಚಾರಣೆ ಹಾಜರಾಗುವಂತೆ ನೀಡಿರೋದು, ಬುಲಾವು ನೀಡಿರೋದು ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.